ಹಾಯ್ ಎವ್ರಿವನ್. ಇವತ್ತು ನಾನು ನಿಮಗೊಂದು ವಿಷಯ ತಿಳಿಸ್ತೇನೆ ನೋಡಿ. ಇದೊಂದು ಮರ ಆಯಿತಾ, ಅದು ಅವರ ಮನೆ ಬಾವಿ, ಇದು ನಮ್ಮ ಮನೆ ಕಾಂಪೌಂಡ್ ಒಳಗೆ ಇಷ್ಟರೊಳಗೆ ಇರೋ ಮರ. ಈ ಮರ ಅಂದರೆ ತುಂಬ ದೊಡ್ಡ ಮರ ಏನಲ್ಲ, ಅದು ಗಿಡ ಆ್ಯಕ್ಚುಲಿ. ಮತ್ತು ಅದರ ಎಲೆಗಳೇನಿದೆ ಅದು ಗಂಟು ನೋವಿಗೆ ಬರುವಂಥ ಔಷಧಿಯುಕ್ತ ಒಂದು ಸಸ್ಯ. ಓಕೆ, ಮೆಡಿಸಿನಲ್ ಪ್ಲ್ಯಾಂಟ್. ಅದು ಸ್ವಲ್ಪ ಮಾತ್ರ ಆಚೆ ಹೋಗಿದೆ ಈ ಬಾರಿ, ಇಲ್ಲದಿದ್ದರೆ ಅಲ್ಲಿ ಆ ಗೆಲ್ಲನ್ನೆಲ್ಲ ಕಡಿಸ್ತೇನೆ ನಾನು. ಹಬ್ಬ ಅದಕ್ಕೊಂದಿಷ್ಟು ನಾನು ಬೈಗುಳ ತಿಂತೇನೆ ಈ ಮನೆಯವರಿಂದ ದೇವರೇ. ಮತ್ತೆ ತೋರಿಸ್ತೇನೆ ಆ ವಿಷಯಗಳನ್ನೆಲ್ಲ. ಈಗ ನಮ್ಮನೆ ಪಾಟ್ಗಳನ್ನೆಲ್ಲ ನೋಡಿ ಕ್ಲೀನಾಗಿ ಎಲ್ಲವನ್ನೂ ಕ್ಲೀನ್ ಮಾಡಿ ರೀಪಾಟಿಂಗ್ ಮಾಡಲಾಗಿದೆ. ಎಲ್ಲ ಪಾಟ್ಗಳನ್ನೆಲ್ಲ ಚೆನ್ನಾಗಿ ತಿಕ್ಕಿ ಕ್ಲೀನ್ ಮಾಡಿ, ಅಂದರೆ ಪಾಮಾಜಿ ಎಲ್ಲ ಹಿಡಿದಿರುತ್ತಲ್ಲ ಮಳೆಗಾಲದಲ್ಲಿ, ಹಾಗೆ ವರ್ಷಕ್ಕೊಮ್ಮೆ ಹಾಗೆ ಮಾಡಿಸ್ತೇನೆ. ಅದರಿಂದ ಪಾಟ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ. ಹಾಗೆ ಪಾಮಾಜಿ ಹಿಡಿದು ಇಟ್ಟರೆ ಅಲ್ಲಲ್ಲೇ ಪಾಟ್ಗಳೆಲ್ಲ ಹಾಳಾಗಿ ಹೋಗುತ್ತೆ, ತೂತಾಗುತ್ತೆ. ಹಾಗಾಗಿ ಇದೆಲ್ಲ ಮಾಡಿಸ್ತಾ ಇದ್ದರೆ ವರ್ಷಕ್ಕೊಮ್ಮೆ ರೀಪಾಟಿಂಗ್ ಮಾಡಿಸ್ಬೇಕಷ್ಟೆ. ಚೆನ್ನಾಗಿರುತ್ತೆ ಗಿಡಗಳು ಕೂಡ, ಪಾಟ್ಗಳು ಕೂಡ. ಹಾಗೆ ಪರ್ಫೆಕ್ಟಾಗಿ ಅರೇಂಜ್ ಆಗಿದೆ ನೋಡಿದ್ರಾ. ಇದೆಲ್ಲ ಕ್ಲೀನ್ ಆಯಿತು ಜಾಗಗಳು. ಹಾಗೆ ಈಗ ಸೂಪರಾಗಿ ಕಾಣಿಸುತ್ತೆ ಎಲ್ಲನೂ ಕೂಡ. ಅದನ್ನು ನಾನು ಈ ಪಾಟ್ಗಳನ್ನು ರೀಪಾಟಿಂಗ್ ಮಾಡೋದನ್ನು ಲೈವಲ್ಲಿ ತೋರಿಸಿದ್ದೇನೆ. ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ. ಹಾಗೆ ತುಂಬ ಪ್ರೊಸೀಜರ್ ಬೇಕಾಗಿಲ್ಲ, ಫಟಾಫಟ್ ರೀಪಾಟಿಂಗ್ ಮಾಡಿಸ್ಬೋದು. ತುಂಬ ತೊಗೊಳ್ತಾರೆ ಕೆಲವರು, ಅದರದ್ದು ಸ್ಪೆಷಲೈಸೇಷನ್ ಅಂತ ಮಾಡ್ಕೊಂಡವ್ರು ಇರ್ತಾರಲ್ವ, ಸ್ಪೆಷಲಿಸ್ಟು. ಅವರು ತುಂಬಾ ಕಾಸ್ಟ್ಲಿ ಅನಿಸುತ್ತೆ. ನಾವು ಹೀಗೇ ಯಾವಾಗಲೂ ಹುಲ್ಲು ತೆಗೆಯೋಕ್ಕೆ ಬರ್ತಾರಲ್ಲ ಆ ಕೆಲಸದವ್ರ ಹತ್ರ ಮಾಡಿಸಿ ಬಿಡೋದು. ಹಾಗೆ ಕಮ್ಮಿ ರೇಟು ಆಗುತ್ತೆ, ಕೆಲಸನೂ ಚೆನ್ನಾಗಾಗುತ್ತೆ. ಇಡೀ ದಿನದ ಕೂಲಿ ಕೊಟ್ಟರೆ ಆಯ್ತಷ್ಟೇ. ಹಾಗೆ ಬೇರೆ ಕೆಲಸಗಳು ಆಗುತ್ತೆ ನೋಡಿ. ಪುಟ್ಟ ಪ್ಲಾಸ್ಟಿಕ್ ಡಬ್ಬ ಇರುತ್ತಲ್ಲ, ಪಾರ್ಸಲೆಲ್ಲ ತಂದಿದ್ದು, ಅದರಲ್ಲಿ ಮಣ್ಣನ್ನೆಲ್ಲ ಹಾಕಿ ಗಿಡ ನೆಟ್ಟಿಟ್ಟಿದ್ದಾನೆ ಅವನು. ಹಾಗೆ ಈ ಗಿಡದ ಸುದ್ದಿಗೆ ಬರುವ ನೋಡಿ. ಈ ಗಿಡಗಳನ್ನೆಲ್ಲ ಈಗ ಗೆಲ್ಲುಗಳನ್ನೆಲ್ಲ ಕಡಿಸ್ತಾ ಇದ್ದೇವೆ. ಯಾವಾಗಲೂ ಕೂಡ ಈ ಮನುಷ್ಯನ ಕರೆದು ನಾನು ಗೆಲ್ಲನ್ನು ಕಡಿಸ್ತಾನೇ ಇರ್ತೇನೆ. ಅವರಿಗೇನೆಂದರೆ ಪಕ್ಕದವರಿಗೆ ಪೂರ್ತಿ ಈ ಗಿಡವನ್ನು ತೆಗೆದೇ ಬಿಡಬೇಕಂತ. ಹಾಗೆ ಗಾಳಿ ಬಂದಾಗ ಬಾವಿಗೆ ಎಲ್ಲಿಂದಲೂ ಕೂಡ ಸೊಪ್ಪು ಇದೆಲ್ಲ ಬರುತ್ತಲ್ವ, ಎಲೆಗಳೆಲ್ಲ ಬರುತ್ತಲ್ವ, ಆಜುಬಾಜು ಗಿಡ ಮರಗಳು ಇದ್ದಾಗ ಅಷ್ಟೆಲ್ಲ ಅವರಿಗೆ ತೊಂದರೆ ಆಗುತ್ತೆ. ಅಂದರೆ ಒಂದು ಬಾವಿಗೆ ನೆಟ್ ಹಾಕ್ಸ್ಕೋಬೇಕು, ಅದನ್ನು ಕೂಡ ಮಾಡಲ್ಲ ಅವರು. ಹಾಗೆ ಬೈಕೊಂಡಿರೋದು, ಯಾವಾಗಲೂ ಮಾತಾಡ್ತಾರೆ, ಕತೆ ಆಡ್ತಾರೆ, ಎಲ್ಲನೂ ಸರಿ. ಆದರೆ ಇಂಥ ವಿಷಯ ಬರುವಾಗ ತುಂಬ ಬೈತಾ ಇರ್ತಾರೆ. ಹಾಗೆ ಬೇಸರ ಆಗುತ್ತೆ ಮನಸ್ಸಿಗೆ. ನಾವು ಎಷ್ಟು ಪರ್ಫೆಕ್ಟಾಗಿದ್ದರೂ ಕೂಡ ಸಮಾಜದಲ್ಲಿ ಕೆಲವರ ಕಾರ್ಬಾರ್ ಹೇಗಿರುತ್ತೆ ನೆರೆಕರೆ ಅಂದರೆ, ಅದು ನಮ್ಮಂಥವರಿಗೆ ಅನುಭವಿಸಿದವರಿಗೆ ಗೊತ್ತು. ಹಾಗೆ ನೋಡಿ ಎಲ್ಲನೂ ಕೂಡ ಕಡಿಸಿಬಿಟ್ಟೆ. ಎಷ್ಟು ಬೇಸರ ಆಯ್ತಂದರೆ, ಅವರು ಅವರ ಮಕ್ಕಳು ನಮಗಿಂತ ಕಮ್ಮಿ ಏಜಿನವ್ರು ಕೂಡ ಬೊಬ್ಬೆ ಹಾಕಿ ಹೇಳುವಾಗ ತುಂಬ ಬೇಸರ ಆಗುತ್ತೆ. ಹಾಗೆ ನಿಂತು ಎಲ್ಲ ಕಡಿಸೇ ಬಿಟ್ಟೆ, ಹೋಗಲಿ ಆಚೆ ಅಂತ. ನೋಡಿ ಎಷ್ಟು ಕಟ್ ಮಾಡಿಬಿಟ್ಟಿದ್ದೇನೆ ಅಂತ, ಫುಲ್ ಕಟ್ ಮಾಡಿಸಿಬಿಟ್ಟಿದ್ದೇನೆ. ಈಗ ಕೊಂಬೊಂದೇ ಉಳಿದಿದೆ, ಏನು ಗೆಲ್ಲಿಲ್ಲ ಏನಿಲ್ಲ. ಅಲ್ಲಿ ಕಾಣಿಸುತ್ತಲ್ಲ ಆ ಮನೆಯವರಲ್ಲ ಪಾಪ, ಅವರವರಷ್ಟಕ್ಕೆ ಅವ್ರು ಇರ್ತಾರೆ. ಅದು ಹಿಂದಿನ ಮನೆ. ಈ ಕಡೆ ನಮ್ಮ ಸೈಡ್ ಇದೆ, ಆ ಮನೆಯನ್ನು ತೋರಿಸಲ್ಲ ನಾನು. ಅವರು ಹಾಗೆ ಹೆಸರು ಬೇಡ, ಎಂತ ಬೇಡ, ಯಾರು ಅಂತ ಬೇಡ, ಒಟ್ಟು ನೇಬರ್ಸ್ ಅಂದರೆ ಹೀಗೆ ಅಲ್ವಾ ಇರುತ್ತೆ ಅವಸ್ಥೆಗಳು. ಈಗ ನೋಡಿ ಎಲ್ಲ ಕ್ಲೀನಾಗಿ ಕೆತ್ತೆ ಬಿಟ್ಟಾಗಿದೆ, ಫುಲ್ ಕ್ಲೀನ್ ಆಯಿತು. ಬರೀ ಕೊಂಬೆ ಮಾತ್ರ ಉಳ್ಕೊಂಡಿದೆ. ಹಾಗೆ ಖುಷಿ ಆಯಿತು ಅವರಿಗೆ. ಅದು ಒಟ್ಟಾರೆ ಆ ಗೆಲ್ಲು ಮತ್ತೆ ಚಿಗುರಬಾರ್ದು, ಅದಲ್ಲೇ ಬಿದ್ದೋಗ್ಬೇಕನ್ನೋದೇ. ಆ ಕಡೆ ಈ ಕಡೆ ಪೂರ್ತಿ ಕಾಂಪೌಂಡ್ ಆಚೆಯಿಂದ ಈಚೆವರೆಗೆ ನಮ್ಮದು ಇದೇ ಅವಸ್ಥೆ. ನಾನು ಬೈಸ್ಕೊಂಡಿರೋದು, ಅವರು ಬೈಕೊಂಡಿರೋದು. ನಾವು ಹಿರಿಯರು ಅಂತ ಮಾತಾಡೋಕ್ಕೆ ಹೋಗಲ್ಲ ಅಷ್ಟೇ. ಯಾಕಂದರೆ ನಮಗೆ ಸಣ್ಣಿಂದ ಹೇಳಿಬಿಡ್ತಾರಲ್ವ ಅಪ್ಪ ಅಮ್ಮ, ಹಿರಿಯರಿಗೆ ತಿರುಗುತ್ತರ ಎದುರುತ್ತರ ಕೊಡಬಾರ್ದು ಅಂತ. ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡಿದ್ದೇನೆ, ಸೀನಿಯರ್ ಸಿಟಿಸನ್ ಅಂತ ಸುಮ್ಮನಿದ್ದೇನೆ ಅಷ್ಟೇ. ಹಾಗೆಲ್ಲ ಆಗುತ್ತೆ. ಆದರೆ ಜೀವನ ಇಷ್ಟೇ ಅಲ್ಲ ಅಲ್ವಾ. ಏನಿದೆ, ನಾವು ಹುಟ್ಟುವಾಗ ಏನೂ ತರಲಿಲ್ಲ, ಹೋಗುವಾಗ ಏನೂ ತಗೊಂಡು ಹೋಗಲ್ಲ. ಇರುವಷ್ಟು ದಿನ ಗೆಲ್ಲೆ ಎಲೆ ಅಂದ್ಕೊಂಡು ಬೈಕೊಂಡು ನೋಯಿಸಿಕೊಂಡು ಇರೋದು ಸರಿನಾ ಹೇಳಿ. ಮತ್ತು ಈ ಮರದ್ದು ಅಷ್ಟೇ ಅವರಿಗೆ ಪ್ರಾಬ್ಲಮ್ ಅಂತಾರೆ. ಆ ಕಡೆ ಅವರ ತೆಂಗಿನ ಮರ ಉಂಟು, ಆದರೂ ಕೂಡ ಈ ಕಡೆ ಮರ ಅವರಿಗೆ ಪ್ರಾಬ್ಲಮ್ ಅಂತೆ. ಹಾಗೆ ಅವರು ಹೇಳಿ ಆ ಮರವೇ ಬಗ್ಗಿ ಹೋಗಿದೆ. ನೋಡಿದ್ರಾ, ನೇರ ಹೊರಟ ಮರ ಬಗ್ಗಿ ಹೋಗಿದೆ. ಕೆಲವರ ಬಾಯಿ ಹಾಗೇ ಅನಿಸುತ್ತೆ, ಮನಸ್ಸು ಬಾಯಿ ಎಲ್ಲ ಅವ್ರು ಹೇಳಿದಂಗೆ ಆಗುತ್ತೆ ನೋಡಿ. ಅವರ ಮನಸ್ಸಿನ ತಕ್ಕ ಹಾಗೆ
ಮರವೇ ಬಗ್ಗಿಬಿಟ್ಟಿದೆ. ಎಷ್ಟು ವರ್ಷ ಬಗ್ಗದ ಮರ ಈಗ ಬಾಗಿದೆ ನೋಡಿದ್ರಾ. ಇನ್ನದು ಬಿದ್ದೋಗತ್ತೆ. ಆ ಹೆಂಗಸಿನ ಆಸೆ ಹಂಗೆ ಇರಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ. ಹಾಗೆ ನಾವು ಬಗ್ಗಿದ್ರೆ ಗುದ್ದಲಿಕ್ಕೆ ಬರ್ತಾರೆ ಎಲ್ಲರೂ ಕೂಡ. ನಾನು ನೋಡೇ ಬಿಟ್ಟಿದ್ದೇನೆ. ನೆರೆಕರೆ ಆಗಲಿ, ಸಮಾಜದಲ್ಲಾಗಲಿ, ಫ್ರೆಂಡ್ ಸರ್ಕಲಲ್ಲಾಗಲಿ, ಯಾರೇ ಆಗಲೂ ಕೂಡ ನಾವು ಅಗತ್ಯ ಮೀರಿ ನಾವು ಬಗ್ಗಿದ್ರೆ ಅವರು ಬೆನ್ನಿನ ಮೇಲೆ 2 ಗುದ್ದು ಹಾಕಿ ಹೋಗ್ತಾರೆ. ಓಕೆ, ಈಗ ನಮ್ಮ ಬಾಳೆ ಮರದ ಒಣಗಿದ ಎಲೆಗಳನ್ನೆಲ್ಲ ತೆಗಿತಾ ಇದ್ದಾನವನು. ಹಾಗೆ ತುಂಬ ಆಗ್ಬಿಟ್ಟಿತ್ತು, ಈಗ ತುಂಬ ಸಮಯ ಆಗಿತ್ತು ಇದನ್ನೆಲ್ಲ ತೆಗೆದೇ. ಒಣಗಿದ ಎಲೆಗಳನ್ನೆಲ್ಲ ತೆಗೆದುಬಿಟ್ರೆ ಸ್ವಲ್ಪ ಕ್ಲೀನಪ್ ಆಗುತ್ತೆ. ಹಾಗೆ ಇದೊಂದು ರೌಂಡ್ ಸರ್ಕಲ್ ಥರ ಆಗಿದೆ ಬಾಳೆ ಮರಗಳು ನೋಡಿ. ಫುಲ್ ಒಂದು ರೌಂಡ್ ಸರ್ಕಲ್ಲು. ಈಗ ಸಣ್ಣ ಇರುವಾಗ ನಾವೆಲ್ಲ ಮಕ್ಕಳಿರುವಾಗೆಲ್ಲ ಒಂದು ಮನೆ ಥರ ಮಾಡ್ಕೊಳ್ತಿದ್ವಲ್ಲ, ಆಟಿಕೆಗಳನ್ನೆಲ್ಲ ಸುತ್ತಲೂ ಇಟ್ಕೊಂಡು ನಮ್ಮ ಮನೆ ನನ್ನ ಮನೆ ಅಂತ ಹಾಗೆ ಆಗಿದೆ ಇದು. ಮಧ್ಯದಲ್ಲಿ ಗ್ರೌಂಡ್ ಥರ ಆಗಿದೆ, ಸುತ್ತಮುತ್ತಲು ಬಾಳೆ ಮರಗಳು. ಅದನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡಿ ಪುನಃ ಅದರ ಬುಡಕ್ಕೆ ಹಾಕಬೇಕು. ನಾವು ಸೊಪ್ಪುಗಳನ್ನು ಹಾಗೆಯೇ ಹಾಕೋದಾಯ್ತಾ, ತೆಂಗಿನ ಮರದ ಬುಡಕ್ಕೆ ಅಥವಾ ಬಾಳೆ ಮರದ ಬುಡಕ್ಕೆ ಹಾಕಿ ಬಿಡೋದು. ಮತ್ತು ನಾವು ನೀರು ಹಾಕ್ತಾ ಇರ್ತೇವಲ್ವ, ಆಗ ಅದೆಲ್ಲ ಗೊಬ್ಬರ ಆಗುತ್ತೆ, ತುಂಬ ಒಳ್ಳೆಯದು ಅದರಿಂದ. ಹಾಗೆ ನನಗೆ ಇದೆಲ್ಲ ನೋಡುವಾಗ ಸಣ್ಣ ಇರುವಾಗಿನ ನೆನಪೇ ಆಗುತ್ತೆ. ಆಟ ಆಡುವಾಗ ಎಷ್ಟೆಲ್ಲ ಚೆನ್ನಾಗಿತ್ತು ಆ ಟೈಮು ಅಂತ. ಮತ್ತು ಈಗ ದೊಡ್ಡವರಾದ ಮೇಲೆ ಇದೇ ನಮಗೆ ಬರೀ ಟೆನ್ಷನ್ನು, ಅದು ಇದು ಗಲಾಟೆ. ಆದರೂ ಕೂಡ ನಾನು ಎಲ್ಲವನ್ನು ಮರೆತು ಸ್ವಲ್ಪ ಖುಷಿ ಖುಷಿಯಾಗಿ ನಗಾಡಿಕೊಂಡು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರ್ತೇನೆ, ವಿಡಿಯೋ ಮಾಡ್ಕೊಂಡಿರ್ತೇನೆ. ನಾನು ಮತ್ತು ನೀವು ಫ್ರೆಂಡ್ಸ್ ಅಲ್ವಾ, ಹಾಗೆ ಅಲ್ವಾ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ. ಸೊ ಈಗೆಲ್ಲ ಮುಂದುವರಿತಾ ಇದೆ ನೋಡಿ. ಎಲ್ಲ ಸುಮಾರು 3/4 ಭಾಗ ಎಲ್ಲ ತೆಗ್ದಾಯಿತು ಒಣಗಿದ ಇದನ್ನೆಲ್ಲ. ಇನ್ನು ಫುಲ್ಲು ಕ್ಲೀನ್ ಮಾಡಬೇಕು. ಆಚೆ ಕೂಡ ಒಂದು 4-5 ಬಾಳೆ ಮರ ಇದೆ, ಈ ಕಡೆ 1-2-3 ಇದೆ. ಕೆಲವೊಂದು ಬಾಳೆ ಮರಕ್ಕೆ ರೋಗ ಬಂದಿದೆ ಅಂತ ಹೇಳ್ತಾ ಇದ್ದ, ತೋರಿಸ್ತೇನೆ ಅದನ್ನು ಕೂಡ. 1-2 ಬಾಳೆ ಮರ ರೋಗ ಬಂದು ಅದನ್ನು ಈಗ ಅರ್ಧಕ್ಕರ್ಧ ಕಟ್ ಮಾಡಬೇಕು. ಆ ಕಡೆ ಸೈಡು ತುಂಬ ಬಲ್ಲೆ ಇದೆ ಅಲ್ವಾ, ಅಲ್ಲಿಂದ ಬೇಡದ ಕಾಡು ಬಳ್ಳಿಗಳೆಲ್ಲ ಬಂದು ಸುತ್ತುವರ್ಕೊಬಿಟ್ಟಿದೆ. ಮತ್ತು ನಮ್ಮ ತೆಂಗಿನ ಮರದ ಬುಡಕ್ಕೆ ನೆಲಬಸಳೆ ಹಾಕಿದ್ದೇವೆ ನೋಡಿ, ಫ್ರೆಶ್ ನೆಲಬಸಳೆ. ಪಲ್ಯ ಮಾಡಬೇಕು ಇವತ್ತು ಅದನ್ನು. ಹಾಗೆ ಸ್ವಲ್ಪ ಅನಾನಸ್ ಒಂದು ಬಿಟ್ಟಿದೆ, ಖುಷಿ ಆಗತ್ತೆ ನನಗೆ. ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಇದು. ಮತ್ತು ತೆಂಗಿನ ಸಸಿ ಎಲ್ಲನೂ ಇದೆ, 1-2 ತೆಂಗಿನ ಸಸಿಯನ್ನು ತೆಗೆಸಬೇಕಿದೆ. ಹಾಗೆಲ್ಲ ಕತೆ ಅಂತೂ ತುಂಬಾ ಗಲೀಜಾಗ್ಬಿಟ್ಟಿದೆ. ಹಿಂದ್ಗಡೆ ಏನು ಪ್ರದೇಶ ಇದೆ ಅಲ್ಲ, ಅಂಗಳ, ಸುಮಾರು ಗಲೀಜಾಗ್ಬಿಟ್ಟಿದೆ. ಒಮ್ಮೆ ಇದನ್ನೆಲ್ಲ ಒತ್ತರೆ ಮಾಡಿ ಹೋಗ್ತಾನಲ್ವ, 1 ವಾರ ಚೆನ್ನಾಗಿರುತ್ತೆ, ಪುನಃ ಅದು ಅದೇ ಲೆಕ್ಕ ಆಗುತ್ತೆ. ನಾವೆಲ್ಲ ಬಟ್ಟೆ ಬರೆಗಳನ್ನು ಒಂದು ಸಲ ನೀಟಾಗಿಟ್ಟು ಪುನಃ ಹರಡ್ಕೊಳತ್ತಲ್ಲ ಹಾಗೆ. ಹಾಗೆ ಈ ರೌಂಡ್ ಒಂದು ಸರ್ಕಲಲ್ಲಿ ಹೀಗೆಲ್ಲ ಮಧ್ಯೆ ಓಡಾಡೋಣ ಅಂತ ಆಗುತ್ತೆ. ಆದರೆ ಅಲ್ಲಿ ಹಾವೆಲ್ಲ ಬಂದು ಕೂತ್ಕೊಳ್ಳುತ್ತೆ ಎಷ್ಟೋ ಸಾರಿ. ನಮ್ಮ ಕಂಪೌಂಡು, ಆಚೆ ಕಂಪೌಂಡೆಲ್ಲ ದೊಡ್ಡ ಹಾವು ಓಡಾಡುತ್ತೆ, ನಾಗರ ಹಾವು ಮತ್ತು ಇದೆಲ್ಲ ಕೇರೆ, ಕಂದೋಡಿ, ಹಾಗೆ ಹೆದರಿಕೆ ಆಗುತ್ತೆ ನೋಡಿ. ಈ ಮರ ನೋಡಿ, ಇದು ರೋಗ ಬಂದ ಮರ, ಏನಿಲ್ಲ ಕೊಳೆತೋಗಿದೆ ನೋಡಿ. ಹಾಗೆ ಒಂದು 3-4 ಮರ ರೋಗ ಬಂದಿದೆ. ಒಂದು ರೋಗ ಬಂದಿರುತ್ತೆ, ಇಲ್ಲಾದರೆ ಬಿದೋಗತ್ತೆ ಬಾಳೆ ಮರ, ಹೀಗೆಲ್ಲ ಹಾಕ್ಕೊಂಡಿರುತ್ತೆ ನಮ್ಮ ಮನೆಯಲ್ಲಿ. ಬಾಳೆಗೊನೆ ಸ್ವಲ್ಪ ಮಟ್ಟಿಗೆ ಬಂತು, ಇನ್ನೇನು ಬೆಳೀತಾ ಇದೆ. ಇನ್ನು ಒಳ್ಳೆಯದಾಗಿ ನಾವು ಸ್ವಲ್ಪ ದಿನ ಮಾರ್ಕೆಟಿಂದ ಬಾಳೆಹಣ್ಣು ತರೋದೇ ಬೇಡ, ಮನೆಯದೇ ಇರತ್ತಲ್ಲ ಅಂತ ಅಂದ್ಕೊಳ್ಳುವಾಗ ಆ ಬಾಳೆ ಮರ ಬಿದ್ದೋಗಿರುತ್ತೆ, ಆ ಬಾಳೆಕಾಯಿ ಬೆಳೆದೇ ಇರಲ್ಲ, ಮತ್ತು ಹಾಗೆ ಕೊಳಿತಾ ಹೋಗ್ಬಿಡುತ್ತೆ. ನಮಗೆಷ್ಟು ಮರಗಳುಂಟಲ್ವ, ಎಲ್ಲ ಅದೇ ಕತೆ ಆಗಿಬಿಟ್ಟಿದೆ. ನೋಡೋದಕ್ಕೆ ಎಷ್ಟಕ್ಕೊಂದು ಬಾಳೆ ಮರ ನೆಟ್ಟಿದ್ದಾರಪ್ಪ ಇವ್ರಿಗೆ, ಚಾನ್ಸ್ ಅಂದರೆ ಚಾನ್ಸು, ಬಾಳೆಗೊನೆ ಅಂತ. ಆದರೆ ಆ್ಯಕ್ಚುಲಿ ನಾವು ವಿಚಾರ ಮಾಡೋದು, ಮಾರ್ಕೆಟಿಂದ ತಂದದ್ದನ್ನು ತಿನ್ನಬಾರ್ದು, ಯಾಕಂದರೆ ತುಂಬ ಕೆಮಿಕಲೆಲ್ಲ ಹಾಕಿ ಹಣ್ಣು ಮಾಡಿರ್ತಾರಲ್ವ, ಹಾಗೆ ಅಂತ. ನೋಡಿ ಇದು ಕೊಳ್ತೋಗಿದೆ ನೋಡಿ, ರೋಗ ಬಂದದ್ದು ಹೀಗಿರುತ್ತೆ. ಹಾಗೆ ಮಾರ್ಕೆಟಿಂದ ತಂದದ್ದು ಹೈಜೆನಿಕ್ ಇರಲ್ಲ. ನಮ್ಮ ಮನೆಯಲ್ಲಿ ಬೆಳೆದ ಏನೇ ಒಂದು ತರಕಾರಿ ಆಗಲಿ, ಬಾಳೆಗೊನೆ ಆಗಲಿ, ಹಣ್ಣು ಹಂಪಲು ಹೈಜೆನಿಕ್ ಇರುತ್ತೆ ಅಂತ ನಮ್ಮದು. ಮತ್ತು ಇಲ್ಲೊಂದು ಕಡೆ ನೋಡಿ 4-5 ಬಾಳೆ ಮರ. ಹಾಗೆ ಸ್ವಲ್ಪ ಪಲ್ಯಕ್ಕೆ ಅಂತ ತೆಕ್ಕೊಡ್ತಾ ಇದ್ದಾನೆ ನೆಲಬಸಳೆಯನ್ನು. ಪಲ್ಯ ತುಂಬ ಚೆನ್ನಾಗಾಗತ್ತೆ ಆಯಿತಾ ಇದರದ್ದು. ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಮಾಡಿಬಿಟ್ರೆ ಆಯಿತು, ಸಖತ್ತಾಗಿರುತ್ತೆ. ನೀವು ಮಾಡ್ತೀರಾ? ನಿಮ್ಮ ಮನೆಯಲ್ಲೂ ಇದೆಯಾ? ಏನು ಕತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಅಂತೂ ಹಿಂದ್ಗಡೆ ಎಲ್ಲ ನೋಡಿ ಎಲ್ಲ ಕ್ಲೀನಪ್ ಆಯ್ತಾಯ್ತಾ, ಫುಲ್ಲೆಲ್ಲ ಕ್ಲೀನ್ ಆಯಿತು.
ಈ ಕಾಯಿ ಸಿಪ್ಪೆ ಏನಿದೆ ಸುತ್ತಲೂ ಇಟ್ಟಿದ್ದಾರೆ ಅಮ್ಮ, ಆಗಲೇ ಇಟ್ಟದ್ದು, ಇನ್ನೂ ಕೂಡ ಬಾಳಿಕೆ ಬರ್ತಿದೆ. ಅದರ ಬಗ್ಗೆ ಸ್ಪೆಷಲ್ಲಾಗಿ ವಿಡಿಯೋ ಹಾಕಿದ್ದೇನೆ, ಫ್ರೀ ಆಫ್ ಕಾಸ್ಟಿಂದು ಕಟ್ಟೆ ಅಂತ. ಇದು ಮಂದಾರ ಹೂ, ಚಂದ ಅಲ್ವಾ ಇದು? ಮಂದಾರ ಪುಷ್ಪವು ನೀನು, ಅದೊಂದು ಹಾಡಿದೆ ಅಲ್ವಾ ಕನ್ನಡ ಸಿನಿಮಾದ್ದು, ಸಖತ್ತಿದೆ ಹಾಡು. ನಾನೊಂದು ರೀಲ್ಸ್ ಮಾಡಿದ್ದೇನೆ, ಅದಕ್ಕೆ ಒಳ್ಳೆ ವ್ಯೂಸ್ ಬಂದಿದೆ ಆಯಿತಾ. ಹಾಡಿಗೆ 20,000 ಸಮಥಿಂಗ್ ವ್ಯೂಸ್ ಬಂದಿದೆ. ಯಾರೋ ರಿಮಿಕ್ಸ್ ಕೂಡ ಮಾಡಿದ್ದಾರೆ. ಆ ಹಾಡು ಅಷ್ಟು ಚೆನ್ನಾಗಿದೆ. ಅದು ಓಲ್ಡ್ ಸಾಂಗ್ಸ್ ಎಲ್ಲ ಚೆಂದ ಅಲ್ವಾ ತುಂಬ. ಈಗ ಎದುರಿಗೆ ಬಂದಿದ್ದಾನೆ, ಎದುರಿಗೆ ಅಲ್ಲೆಲ್ಲ ಸುಮಾರು ಶೋ ಗಿಡಗಳೆಲ್ಲ ಇದ್ದು, ಶೋ ಪ್ಲ್ಯಾಂಟ್ಸ್, ಅದೆಲ್ಲ ಮೇಲೆ ಎತ್ತರಕ್ಕೆ ಕರೆಂಟ್ ವೈರ್ ಇರುತ್ತಲ್ವ ಅಲ್ಲಿವರೆಗೆ ಹೋಗ್ತಾ ಇತ್ತು. ಹಾಗಾಗಿ ಅದೆಲ್ಲ ಕಟ್ಸಿದ್ದಾಯಿತು. ಹೀಗೆ ಮರಗಳು ವರ್ಷಕ್ಕೊಮ್ಮೆ ಹೀಗೆ ಆಗುತ್ತೆ, ತೆಗೆಸಲೇಬೇಕಾಗತ್ತೆ. ಈಗೆಲ್ಲ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗೆಲ್ಲೆಗಳು. ಕರೆಂಟ್ ಕಂಬಕ್ಕೊಂದು ಮಾತು ಬರಲ್ಲ, ಪುಣ್ಯಾತ್ ಕಿತ್ತಿ, ಇಲ್ಲದ್ರೆ ಅದು ಕೂಡ ನೆರೆಕರೆ ಹಾಗೆ ಬೈಕೊಂಡಿರೋದು. ಇದು ನೋಡಿ ನಮ್ಮ ಮನೆಯ ಪೇರ್ಲೆ ಗಿಡದಲ್ಲಿ ಆದ ಪೇರ್ಲೆ ಹಣ್ಣಲ್ಲಿ ಹುಳಗಳು. ತಿನ್ನೋಣ ಅಂತ ತೆಗೆದ ಅವನು, ಎಲ್ಲ ಹುಳ ಇದೆ, ತೋರಿಸ್ತಾ ಇದ್ದಾನೆ ಹಾಗೆ. ಆಮೇಲೆ ಇಲ್ಲೂ ಕೂಡ ಕೆಲವೊಂದು ಕಡೆ ನಾನು ನೀರು ಹಾಕ್ತಿದ್ದೆ, ತೋರಿಸಿದ್ದೆ ಸುಮಾರು ವೀಡಿಯೋದಲ್ಲಿ. ಬೆಳಗ್ಗೆ ನೀರು ಹಾಕ್ತೇನಲ್ವ ಗಿಡಗಳಿಗೆ, ಅಲ್ಲೆಲ್ಲ ಕೆಲವು ಕವರಲ್ಲೆಲ್ಲ ಗಿಡ ನೆಟ್ಟಿದ್ದೇವಲ್ವ, ಅಂದರೆ ಬೀಜ ಹಾಕಿ ಸಸಿಗಳು ಬಂದಿದೆ. ಅದರ ಸುತ್ತಲೂ ನೀರು ಹಾಕುವಾಗ ಅದರ ಸುತ್ತಲೆಲ್ಲ ಬೇಡದ ಹುಲ್ಲುಗಳು ಕೂಡ ಬಂದಿದೆ, ಅದನ್ನು ಕೂಡ ಸ್ವಚ್ಛ ಮಾಡಬೇಕು. ಹಾಗೆ ಒಮ್ಮೆ ಗಾರ್ಡನ್ ಕ್ಲೀನಿಂಗ್ ಅಂದರೆ ಫುಲ್ಲು ಪರ್ಫೆಕ್ಟಾಗಿ ಕ್ಲೀನಾಗಿ ಬಿಡಬೇಕು. ಹಾಗೆ ಒಂದು 2-3 ತಿಂಗಳ ಓಕೆ, ಮತ್ತೆ ಯಥಾ ಪ್ರಕಾರ ಅದೇ ಸೇಮ್, ಅದೇ ರಾಗ ಅದೇ ಹಾಡು. ಅಂತೂ ಫೈನಲ್ಲಾಗಿ 2 ದಿನ ತಗೊಂಡು ಇದಿಷ್ಟು ಗಾರ್ಡನನ್ನು ಕ್ಲೀನ್ ಮಾಡಿದೆ. ಅಲ್ಲೆಲ್ಲ ಸೆಟ್ ಮಾಡಿದೆ ನೋಡಿ, ಆ ಗಿಡಗಳನ್ನೆಲ್ಲ ನೋಡಿ ಹಿಂದೆ ಕಾಣ್ತಿದೆ ಅಲ್ವ ಹಾಗೆ. ಸೊ ಇವೆಷ್ಟು ನನ್ನ ವಿಡಿಯೋ ಆಯಿತು, ವ್ಲಾಗ್ ಆಯಿತು ಗಾರ್ಡನ್ ಕ್ಲೀನಿಂಗಿಂದು. ವರ್ಷಕ್ಕೊಮ್ಮೆ ಇದ್ದೇ ಇರುತ್ತೆ. ಸೊ ಗಾರ್ಡನ್ ಕ್ಲೀನ್ ಆದಮೇಲೆ ಈ ಸಲ ನಮ್ಮ ಅಂಗಳದಲ್ಲಿ ಏನೆಲ್ಲ ಪ್ಲ್ಯಾಂಟ್ಸ್ಗಳಿವೆ, ಏನೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸು, ರೆಸಿಪಿಗೆ ಬರುವಂಥದ್ದು, ಮತ್ತು ಕೆಲವೊಂದು ವಿಷಯಗಳು ನಿಮ್ಮೊಟ್ಟಿಗೆ ಶೇರ್ ಮಾಡಲೇಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ವಿಷಯಗಳನ್ನು ಶೇರ್ ಮಾಡ್ತೇನೆ. ಕೆಲವೊಂದು ಮನಸ್ಸಿನ ನೋವುಗಳಾಗಿರ್ಬೋದು ಅಥವಾ ಖುಷಿಗಳಾಗಿರ್ಬೋದು. ಖುಷಿಗಿಂತ ನೋವಿನ ಸಂಗತಿ ಸುಮಾರಿದೆ ಗಾರ್ಡನಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರಿ. ನೀವು ನೋಡಲೇಬೇಕಾದ ವಿಷಯ, ಕೇಳಲೇಬೇಕಾದ ವಿಷಯ, ಓಕೆನಾ? ಸೊ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.